ಭಾರತೀಯ ಚಿತ್ರರಂಗದಲ್ಲಿ ಅಚ್ಚರಿ ಮೂಡಿಸುತ್ತಿರುವ ರಿಷಬ್ ಶೆಟ್ಟಿಯವರ ಕಾಂತಾರ ಚಲನಚಿತ್ರ ಇಡೀ ವಿಶ್ವದಾದ್ಯಂತ ಸಿನಿ ಪ್ರಿಯರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ. ಚಿತ್ರದ ಪ್ರತಿ ಪಾತ್ರವು ಸಿನಿಮಾದ ಸಿರಿವಂತಿಕೆಯನ್ನ ಹೆಚ್ಚಿಸಿದೆ. ಇದೀಗ ಎಲ್ಲೆಲ್ಲೂ ಕಾಂತಾರ ಚಿತ್ರದೇ ಸುದ್ದಿ. 1000 ಕೋಟಿ ಕ್ಲಬ್ಗೆ ಸೇರುವ ಹಾದಿಯಲ್ಲಿರುವ ಈ ಚಿತ್ರದಲ್ಲಿನ ರಾಣಿಯೊಬ್ಬರ ಪಾತ್ರ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಕಾಂತಾರ ಚಿತ್ರದಲ್ಲಿ ಖಳನಾಯಕನಾಗಿರುವ ರಾಜನೋರ್ವರ ರಾಣಿಯ ಪಾತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಯುವತಿ ಮಿಂಚಿದ್ದಾರೆ. ಮೂಡಭಟ್ಕಳದ ನಿವಾಸಿಯಾಗಿರುವ ರಮ್ಯಾ ಕೃಷ್ಣ ನಾಯ್ಕ್ ಸಹ ನಟಿಯಾಗಿ ನಟಿಸಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಿದ್ದಲ್ಲಿ ರಮ್ಯಾ ಯಾರು, ಅವರ ಸಿನಿ ಪಯಣ ಹೇಗಿತ್ತು ಎನ್ನುವುದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ಭಟ್ಕಳ ತಾಲೂಕಿನ ಮೂಡಭಟ್ಕಳದ ಕಾಟಿಮನೆಯ ಕೃಷ್ಣ ಲಚ್ಚಯ್ಯ ನಾಯ್ಕ್ ಹಾಗೂ ಪ್ರಭಾವತಿ ನಾಯ್ಕ್ ದಂಪತಿ ಪ್ರಥಮ ಪುತ್ರಿ ರಮ್ಯಾ. ಬಾಲ್ಯದಲ್ಲೇ ಸಿನಿಮಾ ನಟಿಯಾಗುವ ಕನಸು ಕಂಡ ಈಕೆ ಈಗಾಗಲೇ ಕನ್ನಡದ ಧರಣಿ ಮಂಡಲ ಮಧ್ಯದೊಳಗೆ, ನೋಡಿದವರು ಏನಂತಾರೆ, ಲಾಸ್ಟ್ ಆರ್ಡರ್ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ದೇಶಿಸಿದ ಕಿರುಚಿತ್ರ ದಿ ಬೆಲ್ ಚಿತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇತ್ತೀಚಿನ ತಮಿಳು ಚಿತ್ರ ನಿರಮ್ಮಾರುಂ ಉಳಗಿಲ್ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಿಂಚಿದ್ದಾಳೆ. ರಮ್ಯಾ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಆನಂದಾಶ್ರಮ ಕಾನ್ವೆಂಟ್, ಪಿಯುಸಿ ಶಿಕ್ಷಣವನ್ನ ಉಡುಪಿಯ ಎಂಜಿಎಂ ಕಾಲೇಜು, ಬಿಇ ಪದವಿಯನ್ನ ಬೆಂಗಳೂರಿನ ಅಂಬೇಡ್ಕರ್ ಯೂನಿವರ್ಸಿಟಿಯಲ್ಲಿ ಓದಿದ್ದಾಳೆ. 2016ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಟಾಪ್ ಮಾಡೆಲ್ ಹಂಟ್ ಸ್ಪರ್ಧೆಯಲ್ಲಿ ಖ್ಯಾತ ಚಿತ್ರನಟಿ ರಶ್ಮಿಕಾ ಮಂದಣ್ಣ ಇವರೊಂದಿಗೆ ಸ್ಪರ್ಧಿಸಿ ದ್ವಿತೀಯ ಸ್ಥಾನ ಪಡೆದು ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಅಂತಿಮ ಸುತ್ತಿನಲ್ಲಿ ತೇರ್ಗಡೆಯಾದ ನಂತರ ಇವರಿಗೆ ಅನೇಕ ಕಿರುಚಿತ್ರದಲ್ಲಿ ನಟಿಸುವ ಅವಕಾಶಗಳು ಒಲಿದು ಬಂದವು. ವಿವಿಧ ಸೌಂದರ್ಯವರ್ಧಕ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡು ತನ್ನ ಪ್ರತಿಭೆಯನ್ನ ತೋರ್ಪಡಿಸುತ್ತಿದ್ದಾರೆ. ಪ್ರಮುಖ ಕಂಪನಿಗಳಾದ ಟ್ಯಾಲಿ, ಎವಿಟಿ ಚಹಾ ಕಂಪನಿ, ಅಮುಲ್ ಇಂಡಿಯಾ, ಹಿಮಾಲಯ, ಪೀಟರ್ ಇಂಗ್ಲೆಂಡ್ ಕಂಪನಿಯ ಜಾಹೀರಾತುಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಅವಳಿಗೆ ನಾಟಕ ಹೋಗುವುದು, ಸ್ಟೇಜ್ ಮೇಲೆ ಸ್ಪೀಚ್ ಮಾಡೋದು ಅಂದ್ರೆ ಬಹಳ ಇಷ್ಟ. ಬಾಲ್ಯದವಳು ಇಂಗ್ಲಿಷ್ ಅಲ್ಲಿ 1 ಅವರ್ ಇಂಗ್ಲಿಷ್ ಸ್ಕೂಲಲ್ಲಿ ಕಲ್ತಾಳವಳು. 7ನೇ ಕ್ಲಾಸ್ ವರೆಗೆ ಅಲ್ಲೇ ಕಲ್ತಿದ್ದು ನೀವು ಇಂಗ್ಲಿಷ್ ಸ್ಕೂಲಲ್ಲಿ. ಕಾಂತಾರದಲ್ಲಿ ಅವಕಾಶ ಸಿಕ್ಕದ ಬಗ್ಗೆ ಕಾಂತಾರ ನಮಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮಂತವ್ರು ಸಾಮಾನ್ಯ ಜನಮಾನರು ಹೆಣ್ಣಿಗೆ ಸಿಕ್ಕಿದೆ ಅಂದ್ರೆ ಬಹಳ ಸಂತೋಷ ಪಡುವಂತದ್ದು. ಪಾತ್ರ ಸಿಕ್ಕಿದಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಮಗ್ ಪಾತ್ರ ದೇವ್ರಿಗೆ ಫೋನ್ ಮಾಡ್ರು, ಅಪ್ಪ ನಾ ಕಾಂತಾರ ಹೋಗ್ತೀನಿ, ದೇವ್ರಿಗೆ ಹೇಳ್ಕೊಂಡ್ರು. ದೇವ್ರಿಗೆ ಹೇಳ್ಕೊಂಡು ನಾನು ಹೇಳ್ಕೊಂಡು ನಮಗ ಪೂಜೆ ಮಾಡೋ ದೇವರಿಗೆಲ್ಲ ಹೇಳ್ಕೊಂಡೆ, ಕುಲದೇವರಿಗೆಲ್ಲ ಹೇಳ್ಕೊಂಡೆ, ಅವಳಿಗೆ ಒಂದು ಅವಕಾಶ ಸಿಕ್ಕುವಾಗ ಮಾಡು ಅಂತ. 5-6 ತಿಂಗಳು ಅವಳಿಗೆ ಏನು ಯಾವ್ದು ಅದಕ್ಕೆ ಉತ್ತರ ಬರಲಿಲ್ಲ. ಆಮೇಲೆ ಅವರು ವಿದೇಶಕ್ಕೆ ಹೋಗಿದ್ಲು. ಅಲ್ಲಿ ಅಂತವ್ರು ಶೂಟಿಂಗ್ ಅಂತದ್ದು ಇದು ಬೇರೆ ಯಾವ್ದು ಇತ್ತಂತ ಹೋಗ ಫೋನ್ ಬಂತಂದ್ರೆ ನಿಮ್ಗೆ ಕಾಂತಾರಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ, ಕೂಡಲೇ ಬರ್ರಿ ಅಂದ್ರೆ ಇಮಿಡಿಯೇಟ್ಲಿ ಅಲ್ಲಿ ಕೆಲಸ ಎಲ್ಲ ಕ್ಯಾನ್ಸಲ್ ಮಾಡಿ ಬೆಂಗಳೂರು ಬಂದು ಮಂಗಳೂರು ಬಂದು. ಇದಾದ ನಂತರ ಕಾಂತಾರ ಇದ್ದಾರ ನಂತರ ಮಗಳು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮತ್ತೆ ಏನ್ ಹೇಳಿದಪ್ಪ, ನಾನು ಮತ್ತೆ ಇನ್ನೊಳ್ಳೆ ಸಿನಿಮಾ ಸಿಕ್ಕ ನಾನು ನೀನ್ ಹೀರೋಣಿ ಆಗ್ಬೇಕಂದ್ರೆ ಆಸೆ. ಸಣ್ಣ ಸೈಡ್ ಆಕ್ಟಿಂಗ್ ಎಲ್ಲ ಕರಿತಾ ಇದ್ದಾರೆ. ನಾ ಹೇಳಿದೆ ಅವಕಾಶ ಯಾರು ಸಿಕ್ಕು ಮಗ, ದೊಡ್ಡದು ಸಣ್ಣ ಮಾಡಬೇಡ, ಅವಕಾಶ ಸಿಕ್ಕ ನೀವು ಹೋಗು, ಸಿನಿಮಾದಲ್ಲಿ ಅದೇ ಬೇಕು ಇದು ಬೇಕಂತ ಇಲ್ಲ ಅಂತೆಲ್ಲ ಹೇಳಿದೆ. ಆಮೇಲೆ ಅವಳು ನೋಡ್ತಪ್ಪ ಅಂತ ಹೇಳಿದೆ. ಚಿಕ್ಕಂದಿನಿಂದ ಕನ್ನಡ ಸಿನಿಮಾ ನೋಡುತ್ತಾ ತಾನು ಏನಾದರೂ ಸಾಧನೆ ಮಾಡಬೇಕು ಎಂಬ ಹಂಬಲದೊಂದಿಗೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ ರಮ್ಯಾ, ಖ್ಯಾತ ಹೊಂಬಾಳೆ ಫಿಲ್ಮ್ ಸಂಸ್ಥೆ ನಡೆಸಿದ ಸ್ಕ್ರೀನ್ ಟೆಸ್ಟ್ನಲ್ಲಿ ಉತ್ತೀರ್ಣಗೊಂಡು ಕಾಂತಾರ 1 ಚಿತ್ರದಲ್ಲಿ ಅವಕಾಶ ಗಿಟ್ಟಿಸಿ ಉತ್ತಮ ಅಭಿನಯದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಮ್ಯಾರ ತಂದೆ ರಾಮಕೃಷ್ಣರಿಗೂ ಸಿನಿಮಾ ಆಸಕ್ತಿ ಇತ್ತು. ತನ್ನ 20ನೇ ವಯಸ್ಸಿಗೆ ಸಿನಿಮಾ ಅವಕಾಶ ಹುಡುಕಿಕೊಂಡು ಹೈದರಾಬಾದ್ಗೆ ಹೋಗಿದ್ದರಾದ್ರೂ ಅಲ್ಲಿ ಅವಕಾಶ ಸಿಗದೆ ವಾಪಸ್ ಬಂದಿದ್ದರು. ನಂತರ ಅಲ್ಲಿಂದ ಬಂದ ರಾಮಕೃಷ್ಣ ಹೊನ್ನಾವರ ಸೇರಿದಂತೆ ವಿವಿಧೆಡೆ ಸಿನಿಮಾ ಮಂದಿರ ಆವರಣದಲ್ಲಿ ಹೊಟ್ಟೆಪಾಡಿಗಾಗಿ ಕ್ಯಾಂಟೀನ್ ನಡೆಸಿಕೊಂಡು ಬಂದಿದ್ರು. ಸಿನಿಮಾದ ಬಗ್ಗೆ ಹಿಂದೆ ನಡೆದ ಘಟನೆ ನೆನೆದ ತಂದೆ ರಾಮಕೃಷ್ಣ ಮಗಳಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದಕ್ಕೆ ಸಂತಸ ವ್ಯಕ್ತಪಡಿಸುತ್ತಾರೆ.
ಅವಳಿಗೆ ಇಂದ ಸಿನಿಮಾದಲ್ಲಿ ಹೆಚ್ಚಿನ ಅವಕಾಶ ಸಿಕ್ಕಬೇಕಂದ್ರೆ ಆಸೆ ಪಡೋದು. ಅವಳು ಅದೇ ಆಸೆ ಪಡ್ತಾಳೆ. ಅವಳು ಯಾಕಂದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಮಾಡ್ಕೊಂಡು ಅವಳು ಮನೆಯಲ್ಲೇ ಇದ್ಲು. ಕೆಲಸ ಎಲ್ಲ ಮಾಡಿ ಲೋನ್ ಎಲ್ಲ ತೀರ್ಸ್ಕೊಂಡು ಅಪ್ಪ ನನಗೆ 9-10 ತಾಸು ಕೂತ್ಕೊಳ್ಬೇಕಾಗ್ತದೆ, ನನಗೆ ಬೆನ್ನು ಬರ್ತದೆ, ನಾನು ಸಿನಿಮಾದಾಗ ಹೋಗ್ಬೇಕು ಅಂತ. ನೋಡು ಮಗ ಅಂತ ಹೇಳಿದೆ. ಕೂಡಲೇ ಅವಳಿಂದ ಜಾತಕ ಫಲ ತಗೊಂಡು ಭಟ್ರಿಗೆ ತೋರಿಸಿದೆ, ಜ್ಯೋತಿಷಿ ಹತ್ರ. ಅವ್ರಿಗೆ ನೋಡಿ ಎಲ್ಲದರ ಅವಳಿಗೆ ಅವಕಾಶ ಇದೆ, ನೀವು ಇದ್ರ ಬಗ್ಗೆ ಹೆದರುದು ಬೇಡ. ಮತ್ತೊಂದು ಭಟ್ರ 5 ಜ್ಯೋತಿಷಿ ಅಂತ ತೋರಿಸಿದ. 5 ಜ್ಯೋತಿಷು ಹಾಗೆ ಹೇಳ್ರು, ಅವಳಿಗೆ ಅವಕಾಶ ಇದೆ, ನೀವು ಹೆದರಬೇಡಿ, ನೀವು ಅವಳು ಮುಂದುವರಿಸಬಹುದು. ಆಮೇಲೆ ಎಲ್ಲಿ ಹೋಗಿದ್ರು ದೇವರಿಗೆ ಹೇಳ್ಕಪ್ಪ ಅಂತೀವಿ. ದೇವರಿಗೆಲ್ಲ ನಾನು ಹೇಳ್ಕೊಳ್ತಿದ್ದೆ, ಅವಳಿಗೆ ಅವಕಾಶ ಇಟ್ಲಿ ದೇವ್ರೆ. ಅದು ನಮ್ಗೊಂದು ಆಮೇಲೆ ಪುನೀತ್ ರಾಜ್ಕುಮಾರ್ ಹೆಂಡತಿ ಅವರು ಒಂದು ಸಿನಿಮಾ ತೆಗಿದ್ರು, ದ ಬೆಲ್ ಅಂತ. ಅವಾಗ ನಂಗೆ ಧೈರ್ಯ ಬಂದ, ದೊಡ್ಡ ಮನೆಯವರು ಜೊತೆ ಒಂದು ಸಿನಿಮಾಗೆ ಅವಕಾಶ ಸಿಗ್ತಲ್ಲ ನಮಗಂತ ಬಹಳ ಸಂತೋಷ ಆಯ್ತು ನನಗೆ. ನಾವೆಲ್ಲ ಸಿನಿಮಾಗೆ ಹೋದವ್ರೆ. ನಾನು ಚೆನ್ನೈಗೆ ಹೋಗಿದ್ದೆ 87 ಅಲ್ಲಿ. ಯಾವ್ದ್ರೊಳಗೆ ಸಿನಿಮಾ ಮಾಡ್ಕೊಂಡು, ನಾನು ನನ್ನ ಎಜುಕೇಶನ್ ಬಹಳ ಕಡಿಮೆ, 6 ತಿಂಗಳು ಇಂಗ್ಲಿಷ್ ಟ್ಯೂಷನ್ ಮಾಡ್ಕೊಂಡು ಇಂಗ್ಲಿಷ್ ಕಲಿತು ನಾನು ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು ಸಿನಿಮಾದಲ್ಲಿ ಎಲ್ಲ ಅನ್ಕೊಂಡು 18-20 ವರ್ಷ ಹುಡುಗ ನಾನು. ಅದಂಗೆ ಬಹಳ ಇಷ್ಟ ಇತ್ತು, ನಾನು ಬಹಳ ಇಂಟ್ರೆಸ್ಟ್ ಇತ್ತು ಸಿನಿಮಾಗೆ ಹೋಗ್ಬೇಕಂತ. ಎಲ್ಲಿ ಯಾವಾಗ ನಾನು ಆಂಧ್ರ ನಮ್ಮ ಸಿನಿಮಾ ಥಿಯೇಟರ್ ಅಲ್ಲೇ ಕ್ಯಾಂಟೀನ್ ಇತ್ತು, ಅಕ್ಕಪಕ್ಕದಲ್ಲೆಲ್ಲ ಶೂಟಿಂಗ್ ಬರ್ತಿರು, ಅವರೆಲ್ಲ ಸಿನಿಮಾಗೆ ಸೇರ್ತಾರೆ, ನಾವ್ ಯಾಕೆ ಸೇರಿಬಾರ್ದು ಅನ್ನೋ ಆಸೆ. ಸಣ್ಣ ಹುಚ್ಚ ಅಭಿಮಾನೆ, ಸಣ್ಣ ವಯಸ್ಸಲ್ಲ, ಒಂದು ಸ್ಟ್ರೈಟ್ ಆಕ್ಟರ್ ಆಗ್ಬೇಕು, ಕಾಮಿಡಿ ಆಕ್ಟರ್ ಆಗ್ಬೇಕಂತ ಆಸೆ. ಆವಾಗ ಎಂತ ಮಾಡುದು, ಸೀತೆ ನಾನು ಎಲ್ಲ ಪೇಪರ್ ಓದ್ತಿದ್ದೆ. ಅವಾಗೆಲ್ಲ ಇದು ಆಡಿಷನ್ ಎಲ್ಲ ತಮಿಳ್ನಾಡಾಗಿತ್ತು, ಕನ್ನಡ, ತೆಲುಗು, ತಮಿಳ್, ಹಿಂದಿ ಅದೆಲ್ಲ ಮೆಡ್ರಾಸ್ ಏನಾಯ್ತು, ಮೆಡ್ರಾಸ್ ಅಂತಿರು, ಈಗ ಚೆನ್ನೈ ಆಗಿದೆ. ಅಲ್ಲಿ ಹೋದ ಒಂದು ಬೇರೆ ಇದಕ್ಕೆ ಹೋದ ಕುಳಿ ಅಲ್ಲೆಲ್ಲ ದೊಡ್ಡ ನಾವು ಪೇಪರ್ ಯಾರು ಮಾಡ್ತಿರೋ ದೊಡ್ಡ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋಗಳು ಅಂತರೆಲ್ಲ ದೊಡ್ಡ ಸ್ಟೇಜ್ ಮೇಯ್ತಾರೆ. ನಾನು ಒಬ್ಬರ ಹೀಗೆ ಸುಮ್ಮನೆ ಕೇಳಿದೆ, ನನಗೊಂದು ಸಿನಿಮಾ ತೆಲುಗು ಭಾಷೆಯಿಂದ ಕೇಳಿದೆ, ನಂಗೆ ಸಿನಿಮಾಗೆ ಆಕ್ಷನ್ ಕೊಡಿ ನನಗೆ. ನಾನು ನಿಂಗೆ ಏನ್ ಗೊತ್ತಿದೆ ಅಂತ ಹೋಗ ಅಂದ್ಬಿಟ್ಟ. ನಂಗೆ ನಾಚಿಕೆ ಆಗಿ ನಾವು ಓಡ್ ಬಂದ್ಬಿಟ್ಟೆ. ಆಮೇಲೆ ನಂಗೆ ಇಂಟ್ರೆಸ್ಟ್ ಕಡಿಮೆ ಆಯ್ತು, ಅಂದ್ರೆ ನಮ್ದೆಲ್ಲ ಹಣಕಾಸು ಇಲ್ಲೆಲ್ಲ ಸಮಸ್ಯೆ ಇತ್ತು. ಹೋಗಿ ನಾನು ಮತ್ತದು ಅಷ್ಟಿಗೆ ಬಂದ್ ಮಾಡ್ಬಿಟ್ಟೆ. ಮತ್ತೆ ಬಂದು ಊರಲ್ಲಿ ಬಿಸ್ನೆಸ್ ಮಾಡಿ ಮತ್ತೆ ಸಿನಿಮಾ ಥಿಯೇಟರ್ ಕ್ಯಾಂಟೀನ್ ಅಂತ ಬಂದವರ ಪದ್ಮಾಂಜಲಿ ಥಿಯೇಟರ್ ಕ್ಯಾಂಟೀನ್ ಮಾಡಿದ್ದವು. ಹೌದು, 15 ವರ್ಷ ಅಲ್ಲಿ ಮಾಡಿದ್ದೇವೆ. ಆಮೇಲೆ ಉಡುಪಿಯಲ್ಲಿ ಆಶೀರ್ವಾದ ಥಿಯೇಟರ್ 12 ವರ್ಷ ಕ್ಯಾಂಟೀನ್ ಮಾಡಿದ್ದೇವೆ. ಮೊದಲು 82 ರಿಕ್ಷಾ ಓಡಿದ್ವಿ ನಾವಂದ್ರೆ. ಎನ್ನ ಪುಟ್ಟಿದ ಸಮಾಜ ಸೇವೆ ನಂದು. ಅಷ್ಟಕ್ಕೂ ಕಾಂತಾರ ಚಿತ್ರಕ್ಕೆ ಆಯ್ಕೆಯಾಗಿರುವ ಸಂದರ್ಭ ವಿವರಿಸಿರುವ ನಟಿ ರಮ್ಯಾ, ಹೊಂಬಾಳೆ ಫಿಲ್ಮ್ಸ್ನಂತಹ ದೊಡ್ಡ ಸಂಸ್ಥೆಯಡಿಯಲ್ಲಿ ಕೆಲಸ ಮಾಡುವ ಹಂಬಲ ನನಗೆ ಮೊದಲಿನಿಂದಾಯಿತು. ಅದಕ್ಕಾಗಿಯೇ ಬೆಂಗಳೂರು, ಮಂಗಳೂರಿನಲ್ಲಿ ನಡೆಸಲಾದ ಆಡಿಷನ್ನಲ್ಲಿ ಪಾಲ್ಗೊಂಡೆ. ಆದ್ರೆ ಅದಾಗಿ 6-7 ತಿಂಗಳವರೆಗೆ ನನಗೆ ಯಾವುದೇ ಕರೆ ಬರಲಿಲ್ಲ. ಆ ಪಾತ್ರವನ್ನ ಬೇರೆ ಯಾರಿಗಾದ್ರೂ ನೀಡಿರಬಹುದು ಎಂದು ಸುಮ್ಮನಾಗಿದೆ. ಈ ನಡುವೆ ರಜೆ ಕಳೆಯಲು ಬಾಲಿಗೆ ತೆರಳಿದೆ. ಆಗ ನನಗೆ ಕಾಂತಾರ 1 ತಂಡದಿಂದ ಕರೆ ಬಂತು. ತಡ ಮಾಡದೆ ಬೆಂಗಳೂರು, ಅಲ್ಲಿಂದ ಮಂಗಳೂರಿಗೆ ವಿಮಾನದಲ್ಲಿ ಬಂದು ಮಾರನೇ ದಿನ ಬೆಳಿಗ್ಗೆ 6 ಗಂಟೆಗೆ ಚಿತ್ರೀಕರಣಕ್ಕೆ ಹಾಜರಾದೆ. 40 ದಿನಗಳ ಕಾಲ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೇನೆ. ಕಾಂತಾರ 1 ಬಿಡುಗಡೆಯಾದ ನಂತರದಲ್ಲಿ ವಿವಿಧ ಚಿತ್ರತಂಡಗಳಿಂದ ಫೋನ್ ಕರೆ ಬರ್ತಿದೆ. ಆದ್ರೆ ನಾನು ಮುಖ್ಯ ಪಾತ್ರದಲ್ಲಿ ನಟಿಸಲು ಆಸಕ್ತಿ ಹೊಂದಿದ್ದು ಅವಕಾಶಕ್ಕಾಗಿ ಕಾಯ್ತಿದ್ದೇನೆ. ಕನ್ನಡ ಚಿತ್ರದಲ್ಲಿ ನಟಿಸಬೇಕೆಂಬ ಅಭಿಲಾಷೆ ಇದೆ. ಚಿತ್ರಕಥೆ, ಪಾತ್ರವನ್ನ ನೋಡಿಕೊಂಡು ಮುಂದಿನ 1.5 ತಿಂಗಳ ಒಳಗೆ ಹೊಸ ಚಿತ್ರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೇನೆ ಎಂದಿದ್ದಾರೆ. ಕಳೆದ 3 ವರ್ಷಗಳಿಂದ ಚಲನಚಿತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕಾಂತಾರ 1ರಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ಸಂತಸ ತಂದಿದೆ. ಅದರಲ್ಲಿ ನನ್ನ ಸ್ಕ್ರೀನ್ ಹೆಸರು ಐರಾ ಎಂದು ಇಡಲಾಗಿದೆ. ಕಾಂತಾರದ ನಂತರ ನನಗೆ ವಿವಿಧ ಚಿತ್ರತಂಡಗಳಿಂದ ಅವಕಾಶ ಬರ್ತಿದೆ. ಆದ್ರೆ ನಾನು ಮುಖ್ಯ ಪಾತ್ರದಲ್ಲಿ ನಟಿಸಲು ಆಸಕ್ತಿ ಹೊಂದಿದ್ದು ಪಾತ್ರ, ಚಿತ್ರಕಥೆ ನೋಡಿಕೊಂಡು ಹೊಸ ಚಿತ್ರವನ್ನ ನಿರ್ಧರಿಸುತ್ತೇನೆ ಎಂದಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ. ನಾನು ಕಾಂತಾರದಲ್ಲಿ ಕುಲಶೇಖರ ವೈಫ್ ಆಗಿ ಮಾಡಿದೀನಿ. ನಿಮ್ಮ ಊರಿನ ಹುಡುಗಿ, ಭಟ್ಕಳದ ಹುಡುಗಿ. ನೀವೆಲ್ಲರೂ ನನ್ಗೆ ತುಂಬಾ ಸಪೋರ್ಟ್ ಮಾಡಿದೀರಾ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗ್ತಾ ಇದ್ದೀರಾ, ನನ್ನ ಮನೆಗೆ ಕಾಲ್ ಮಾಡಿದೀರಾ, ನನಗೆ ಕಾಲ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ. ಈ ಎಲ್ಲ ಸಪೋರ್ಟ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ಫಿಲ್ಮ್ಸ್ ಅಲ್ಲಿ, ಇನ್ನೂ ಚೆನ್ನಾಗಿರೋ ಪಾತ್ರಗಳಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ, ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಸ್ಕ್ರೀನ್ ಹೆಸರು ಐರಾ ಕೃಷ್ಣ. ನೀವ್ ಯಾರು ನನ್ನ ರೀಚ್ ಆಗ್ತಾ ಇದ್ರೇನು, ನನ್ನ ಎಲ್ಲಿ ಟ್ಯಾಗ್ ಮಾಡ್ತಾ ಇದ್ರೇನು ಐರಾ ಕೃಷ್ಣ ಅಂತ ಟ್ಯಾಗ್ ಮಾಡಿ. ನನ್ನ ಸ್ಕ್ರೀನ್ ನೇಮ್ ಅದು. ಸೊ ಯಾವಾಗ್ಲೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಚಿತ್ರಮಂದಿರಗಳಲ್ಲಿ ಅಬ್ಬರಿಸುತ್ತಿರುವ ಕಾಂತಾರದಲ್ಲಿ ತನ್ನ ಅಭಿನಯದ ಮೂಲಕ ಹೆಜ್ಜೆ ಕುರಿತು ಮೂಡಿಸಿದ ಭಟ್ಕಳದ ಕುವರಿ ರಮ್ಯಾ ನಾಯ್ಕರ ಬಗ್ಗೆ ಹಿರಿಯ ನಟಿ ಪಂಡರಿಬಾಯಿ ಮೈನಾವತಿ ನಂತರ ಭಟ್ಕಳದ ಹೆಸರನ್ನ ಚಿತ್ರರಂಗದಲ್ಲಿ ಅಚ್ಚೊತ್ತುತ್ತಿರುವ ರಮ್ಯಾ ನಾಯ್ಕ್ ಚಿತ್ರರಂಗದಲ್ಲಿ
ಮತ್ತಷ್ಟು ಬೆಳಗಲಿ ಎನ್ನುವ ಹಾರೈಕೆ ನಿಮ್ಮೆಲ್ಲರದ್ದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗುತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.